ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ಸೊ ಇವತ್ತು ಜಪಾನೀಸ್ ರೆಡ್ ಡೈಮಂಡ್ ಬಂದು ಲೋಡ್ ಆಗ್ತಿದೆ. ಸರಿಸುಮಾರು ಒಂದೇ ದಿವಸ ನಾನು 10,000 ಗಿಡಗಳನ್ನ ಡೆಲಿವರಿ ಕೊಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಕ್ವಾಲಿಟಿ ಅಂತ. ಪ್ರತಿಯೊಂದು ಗಿಡದಲ್ಲೂ ಲಾಕಿಂಗ್ಸ್ ಓಪನ್ ಆಗಿದೆ, ತುಂಬ ಅದ್ಭುತವಾಗಿದೆ ಕ್ವಾಲಿಟಿ. ಸೊ ನೀವು ನೋಡ್ಬೋದು ಸರಿಸುಮಾರು 13,000 ಗಿಡ ಇದ್ದಾವೆ ನಮ್ಮ ಹತ್ರ. ಸೊ ಎಲ್ಲನೂ ಲೋಡ್ ಆಗ್ತಾಯಿದೆ ಇವತ್ತು. ಸೊ ನಾನು ಲೋಡಿಂಗ್ ಆಗ್ತಿರೋದು ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವ್ರು ಬಂದು ಬಿಜಾಪುರದಿಂದ ಬಂದಿದ್ದಾರೆ, ತುಂಬ ದೂರದಿಂದ. ಸರಿಸುಮಾರು ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ನಮ್ಮ ಆರಾಧ್ಯ ನರ್ಸರಿಗೆ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ ಅಲ್ಲಿಂದ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಿರೋದು. ಸರ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಬಾಹುಬಲಿ ಆಯ್ತೋಡ ಅಂತ ಹೇಳಿ ಸರ್. ಓಕೆ. ನಾವು ದ್ರಾಕ್ಷಿ ಪ್ಲಾಟ್ಗಳು ಅದಾವ ನಮ್ಮ. ಹೌದೌದು, ಎಲ್ಲರೂ ನಮ್ಮ ಫ್ರೆಂಡ್ ಎಲ್ಲ ಇವರು. ಓಕೆ. ಎಲ್ಲರೂ ದ್ರಾಕ್ಷಿ ಪ್ಲಾಟ್ಗಳು ಅದಾವ್ರಿ. ನಾವು ಇದು ಹೊಸ ವೆರೈಟಿ ನೋಡಿದ್ವಿ, ನಿಮ್ಮ ಇದು ನೋಡಿದ್ವಿ ನಾವು ಯೂಟ್ಯೂಬಲ್ಲಿ. ಓಕೆ. ಅದಕ್ಕೆ ನಮಗೆ ಇದು ಮಾಡಿದ್ರೆ ಒಳ್ಳೇದು ಅನಿಸ್ತದಲ್ಲ ಅಂತ ಹೇಳಿ ಹೌದು ನಿಮ್ಮ ಹತ್ರ ಮನೆ ಬಂದು ಭೇಟಿಯಾಗಿ ಎಲ್ಲ ತೋಟ ಎಲ್ಲ ನೋಡಿದ್ರಿ. ಇವಾಗ ಒಯ್ಲಾತೀವ್ರಿ ನಾವು. ಹೌದೌದಾ, ಏನಿಸ್ತು ಸರ್ ನಿಮ್ಗೆ? ಗಿಡ ಎಲ್ಲ ಒರಿಜಿನಲ್ ಕೊಡ್ತಾ ಇದೀವಾ? ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ. ಗಿಡ ಭಾಳ ಬೆಸ್ಟ್ ಅದಾವ್ರಿ, ಪ್ಯೂರ್ ಅದಾವು. ನಾನು 4-5 ಕಡೆ ಎಲ್ಲ ಕಡೆ ನೋಡಿದೀನಿ ರೀ. ಹೌದೌದು, ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಇಲ್ಲೆಲ್ಲ ನೋಡಿದೀನಿ 4-5 ಪ್ಲಾಟ್ಗಳು. ಹೌದೌದು. ಈ ಟೈಪ್ ಹಗಿಗಳು ಇಲ್ಲ ಅವರು. ಹೌದೌದು, ಅವರು ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಕ್ರಾಸಿಂಗ್ ಅದು ಸರಿ ಇದ್ದಿದ್ದಿಲ್ಲ. ಹೌದೌದು. ಜಾಯಿಂಟ್ ಸರಿಯಾಗಿದ್ದಿಲ್ಲ. ಹೌದು. ಆಮೇಲೆ ಸ್ವಲ್ಪ ಗಿಡಗಳು ಅಷ್ಟು ನಮ್ಗೆ ಕಾಸು ಅನಿಸ್ಲಿಲ್ಲ. ಹೌದೌದು. ಇವು ನಿಮ್ಮ ಗಿಡಗಳೇನು ಪರವಾಗಿಲ್ಲ, ನಮ್ಗೆ ಭಾಳ ಚಲೋ ಅನಿಸ್ತೀವಿ. ಅದಕ್ಕೆ ನಾವು ಇವು ಗಿಡಗಳು ತೊಗೊಂಡು ಹೊಂಟೀವ್ರಿ. ಹೌದು. ಇನ್ಮೇಲೆ ಮಾರ್ಕೆಟ್ ನಲ್ಲಿ ಇದು ರೇಟ್ ಚಲೋ ಐತಿ ಅಂತ ಹೇಳತ್ತಾರೆ. ಹೌದೌದು. ನೋಡೋಣ್ರಿ. ನೀವು ತಿಂದಿದ್ದೀರಾ ಜಪಾನೀಸ್ ರೆಡ್ ಡೈಮಂಡ್? ತಿಂದಿದ್ದೀರಿ. ಏನ್ ಅನ್ಸುತ್ತೆ ನಿಮ್ಗೆ? ಟೇಸ್ಟ್ ಇದೆ. ಆಮೇಲೆ ಕಲ್ಲಂಗಡಿ ಟೇಸ್ಟ್ ಬರ್ತದ್ರಿ. ಅದು ಸ್ವಲ್ಪ ಆಪಲ್ ಕಲ್ಲಂಗಡಿ ಎಲ್ಲ ತಿನ್ನಂಗ ಆಗುತ್ತೆ ಬರ್ತದ ಟೇಸ್ಟ್ನ್ಯಾಗ. ಹೌದು. ಮಿದು ಅದ, ಬಹಳಷ್ಟು ಮಿದು ಅದ್ರಿ. ಆಪಲ್ ಟೈಪ್ ಮಿದು ಅದ. ಹೌದೌದು. ಆಮೇಲೆ ಬಾಯಲ್ಲಿ ಅಷ್ಟೇ ಟೇಸ್ಟಿ ಅದ, ರುಚಿ ಅದ. ಇಲ್ಲ ಈಗ ರೆಗ್ಯುಲರ್ PNR ಆಮೇಲೆ ತೈವಾನ ಏನದಾವ್ರಲ್ಲ, ಇದಕ್ಕಿಂತಲೂ ಶುಗರ್ ಜಾಸ್ತಿ ಅದ. ಹೌದೌದು, ಸ್ವೀಟ್ ಜಾಸ್ತಿ. 2-3 ಪಟ್ಟು ಶುಗರ್ ಜಾಸ್ತಿ. ಅದ್ರಷ್ಟು ಸ್ವೀಟ್ ಯಾವ್ದಿಲ್ಲ. ಆಮೇಲೆ ಸಣ್ಣ ಮಕ್ಕಳ ಹಲ್ಲಿಲ್ಲಾರ್ದು ಸಣ್ಣ ಮಕ್ಕಳು ಸೀಡ್ಸ್ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ. ಮುತ್ಯಾವಳು ಸಹಿತ ಮುದುಕರು ಸಹಿತ ತಿನ್ಬಹುದು, ಆರಾಮಾಗಿ ತಿನ್ಬಹುದು. ಹೌದು. ಬರೀ ನಾಲ್ಗಿ ಮೇಲೆ ಜೀರ್ಣ ಆಗ್ತದ ಅದು. ಹೌದೌದು, ಅಷ್ಟ ಮೃದು ಅದ. ಹೌದು. ಆಮೇಲೆ ಇನ್ನೊಂದು ಶುಗರ್ ಬಹಳ ಒಳ್ಳೆ ಫಲ ಇದು. ಹೌದೌದು. ಚಲೋ ಅದ್ರಿ. ಅದಕ್ಕ ಈ ಸರಿ ಮಾರ್ಕೆಟ್ ಸದ್ದ ಡಿಮಾಂಡ್ ಚಲೋ ಅದ. ದಿಲ್ಲಿ ಮಾರ್ಕೆಟ್, ಬಾಂಬೆ ಮಾರ್ಕೆಟ್ ಬಹಳ ಒಳ್ಳೆ ಮಾರ್ಕೆಟ್ ಅದ ಸದ್ದ ಇವಾಗ. ಹೌದೌದು. ಇವಾಗ ಇಲ್ಲಿನ ಮಾರ್ಕೆಟ್ ಬಂದಿಲ್ಲ ಇದು ಕಾಯಿ. ಹೌದೌದು. ಹೊಸದಾಗಿ ಎಲ್ಲ ನಿಮ್ಮಂತವ್ರು ಈಗ ಸ್ಟಾರ್ಟ್ ಮಾಡಿದಾರೆ. ಎಲ್ಲಾ ಕಡೆ ನಾವು ಹಾಕ್ಸಿದೀವಿ. ಬಟ್ ಮುಂದಿನ ವರ್ಷ ಇಷ್ಟೊತ್ತಿಗೆ ಎಲ್ಲಾ ಕಡೆ ಬೆಂಗಳೂರು ಮಾರ್ಕೆಟ್, ಹುಬ್ಳಿ ಮಾರ್ಕೆಟ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಎಲ್ಲ ಓಪನ್ ಆಗ ಮತ್ತೆ ಮೈನ್ ಮಾಲ್ ನಿಮ್ಗೆ ರಿಲಯನ್ಸ್, ಮೋರ್, ಬಿಗ್ ಬಾಸ್ಕೆಟ್. ಆದ್ರೂ ಇದ ಕಾಯಿನ ಈಗ 60-70 ರೂಪಾಯಿ ಕೆಜಿ ಹೊಂಟದ್ರಿ. ಹೌದು. ತೈವಾನ ಆಮೇಲೆ ಹೌದು 70 ರೂಪಾಯಿವರೆಗೂ ಹೋಗ್ತಿದೆ. ಬೆಂಗಳೂರು 75 ರೂಪಾಯಿವರೆಗೂ ಹೋಗ್ತಿದೆ. ಇದು ನಮ್ಗೆ ಕನಿಷ್ಠ 100 ರೂಪಾಯಿ ಮಿನಿಮಮ್ ಹೋಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿವಿ. ಹೋಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೋಗುತ್ತೆ, ಆಮೇಲೆ ಹೋಗ್ತಾ ಡೌನ್ ಆಗುತ್ತೆ. ಇದು ಯಾಕಂದ್ರೆ ಜಾಸ್ತಿ ಜನ ಬೆಳೆದಂಗೆ ನೀವು ಇನ್ನ ಈಗ ಸ್ಟಾರ್ಟ್ ಹೊಸದಾಗಿ ಮಾಡ್ತಿರೋದ್ರಿಂದ, ಫಸ್ಟೇ ಮಾಡ್ತಿರೋದ್ರಿಂದ ನಿಮ್ಗೆ ಸಿಗುತ್ತೆ. ಇನ್ನೊಂದ್ 2-3 ವರ್ಷ ಲಾಸ್ಟ್ ಹೋದ್ರೆ ಈಗ ತೈವಾನ್ ತರ ಅದು ಕಡಿಮೆ ಆಗ್ಬೋದು, ಅಥವಾ ಇನ್ನ ಒಂದು ಹೊಸ ವೆರೈಟೀಸ್ ಬರ್ಬೋದು. ಹೌದೌದು. ಆಮೇಲೆ ಇನ್ನೊಂದು ಅಂದ್ರೆ ನಮ್ಮ ಊರಲ್ಲಿ ಸಾಕಷ್ಟು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹಚ್ಚುನು ಅಂತ ಎಲ್ಲರೂ ಪ್ಲಾನ್ ಮಾಡ್ತಾ ಇದಾರೆ. ಓಕೆ. ಅವರು ಎಲ್ಲರೂ ಹಚ್ಚಿರ ನಾವು ದ್ರಾಕ್ಷಿ ಹಂಗ್ ಬೆಳಿತಾ ಇದೀವಲ್ಲ, ಆ ಟೈಪ್ ನಾವು ಇದು ಪೆರು ಸಿಬೆ ಹಣ್ಣು ಬೆಳಿಬೇಕಂತ ಹೇಳಿ. ಹೌದು. ನಿಮ್ಮ ಹತ್ರದ ಮಹಾರಾಷ್ಟ್ರದಲ್ಲಿ ಬಹಳ ಬೆಳಿತಿದ್ದಾರೆ ಆಲ್ರೆಡಿ. ತೈವಾನ್ ಪಿಂಕ್ ತುಂಬಾ ನಂಬರ್ 1 ಬೆಳಿತಿರೋದು ಅಲ್ಲೇನೆ. ಹೌದು. ಅವ್ರು ಒಳ್ಳೆ ಟೊಮೊಟೊ ಹಾಕಿ ಹಾಕ್ದಂಗ್ ಆಗ್ತಾರೆ ಆ ಸೈಡ್. ಮಿರಾಜ್ ಸಾಂಗ್ಲಿ ಸರೌಂಡ್, ಹೌದೌದು, ಸಾಂಗೋಲಾ ಸರೌಂಡ್ ನಾಗ ಅದು ನಮ್ಮ ಊರ್ ಬಾರ್ಡರ್ದಾಗೆ ಬೆಳತ್ತಿದ್ದು. ಅದಕ್ಕೆ ಇದು ಹೊಸ ತಳಿ ಬಂದದ. ಅಲ್ಲೆಲ್ಲ ತೈವಾನ ಮತ್ತು ಏನಾದ್ರು ಬೆಳಿತಾರ. ಆಮೇಲೆ ಇದು ಹೊಸ ತಳಿ ಅದ, ನಾವು ಹೊಸ ಪ್ಲಾಂಟೇಶನ್ ಮಾಡೋಣ ಅಂತ ಹೇಳಿ ತಗೊಂಡ್ ಹೊಂಟಿದೀವಿ ಸರ್. ಹೇಗ ಅನಿಸ್ತು ಸರ್? ಪರವಾಗಿಲ್ವಾ? ಗಿಡ ಎಲ್ಲ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಸರ್ ನೋಡ್ರಿ, ಹೈಟ್ ಚಲೋ ಅದ ಗಿಡ. ನೀವು ನಮ್ಗೆ ಅವತ್ತು ಹೇಳೋಗಿದ್ರಿ ಹೈಟ್ ಬೇಕೇ ಬೇಕು, 2 ಫುಟ್ ಬೇಕೇ ಬೇಕಂತ ಹೇಳಿದೀವಿ ಸರ್. ನಿಮ್ಗೆ ಅಂತಾನೆ ನಾನು ನಾರ್ಮಲ್ ಗ್ರಾಫ್ಟಿಂಗ್ ಟೈಮ್ಗಿನ್ನ 20 ದಿವಸ ಜಾಸ್ತಿ ಗ್ರಾಫ್ಟ್ ಮಾಡ್ಸಿದ್ದೀನಿ. ನಾರ್ಮಲ್ ಆಗಿ 90 ದಿವಸಕ್ಕೆ ಕಟ್ ಮಾಡ್ತೀವಿ, 120 ದಿವಸಕ್ಕೆ ಕಟ್ ಮಾಡ್ಸಿದೀನಿ. 115 120 ದಿವಸಕ್ಕೆ ಜೋಡೆಲ್ಲ ನೀಟಾಗಿ ಓಪನ್ ಮಾಡಿ ನೋಡಿದ್ರಿ ನೀವು, ಚೆನ್ನಾಗಿದೆ. ಇದು ಹಿಡ್ಕೋರಿ ಒಂದು, ಇದನ್ನೊಂದು ಬಿಚ್ಚಿ ತೋರಿಸ್ತೀನಿ ನೋಡಿ. ಬಿಚ್ಚಿ ಅಂದ್ರೆ ಜೈಂಟ್ ಎಲ್ಲ ಬಹಳ ಸರಿ. ನಮ್ದು ಯಾಕೆ ನಾಟಿ ಗಿಡ ಹೇಳ್ಬೋದು ನೀವು ಸಣ್ಣ ಇದೆ ಅಂತ. ನಾಟಿ ಗಿಡ ಯಾಕೆ ಸಣ್ಣ ಇರುತ್ತೆ ಅಂದ್ರೆ, ಹಳೆ ನಾಟಿ ಗಿಡದಲ್ಲಿ ನೆಮಟೋಡ್ಸ್ ಬರುತ್ತೆ, ಹೊಸ ನಾಟಿ ಗಿಡದಲ್ಲಿ ಒಂದು ಬಿಳಿ ಬೇರ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾವು ನಾಟಿ ಗಿಡ, ಫ್ರೆಶ್ ನಾಟಿ ಗಿಡಕ್ಕೆ ಕಸಿ ಕಟ್ಟಬೇಕು. 1 ವರ್ಷ ದಾಟಿದ್ರೆ ನಿಮ್ಗೆ ನಾಟಿ ಗಿಡದಲ್ಲಿ ಅಷ್ಟು ಚೆನ್ನಾಗಿರಲ್ಲ. ನಾಟಿ ಗಿಡದಲ್ಲಿ ನೆಮಟೋಡ್ಸ್ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ.
ನೀಟಾಗಿ ಓಪನ್ ಮಾಡ್ತಾ ಇದ್ದಾರೆ ಗ್ರಾಫ್ಟಿಂಗು ಕಸ್ಟಮರನೇ. ತುಂಬ ಚೆನ್ನಾಗಿ ಹೀಲ್ ಆಗಿದೆ ಗ್ರಾಫ್ಟಿಂಗು. ಸೂಪರ್ ಹೀಲ್ ಆಗಿದೆ ನೋಡಿ ಸರ್, ನೋಡಿ ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ನೋಡಿ ಜೋಡು. ಸರ್ ಅಲ್ಲಾಡಿಸಿ ಗೊತ್ತಾಗುತ್ತೆ ನಿಮಗೆ, ಅಲ್ಲಾಡಿಸಿ ಚೆನ್ನಾಗಿ ಅಲ್ಲಾಡಿಸಿ, ತಪ್ಪೇನಿಲ್ಲ. ಹೌದೌದು, ಏನೂ ಆಗಲ್ಲ ಅದು. ಹಂಗೇನಾದ್ರು ನಿಮ್ದು ಗ್ರಾಫ್ಟಿಂಗ್ ಆಗಿರೋ ಪತ್ತಂತ ಉದ್ರೋಗ್ಬಿಡುತ್ತೆ, ಇಲ್ಲ ಮುರಿದೋಗ್ಬಿಡುತ್ತೆ ಅದು. ಸೊ ನೀಟಾಗಿ ಜೋಡಾಗಿದೆ, ಜೋಡ್ ಮಾತ್ರ ನೀಟಾಗಿ. ದ್ರಾಕ್ಷಿಯಲ್ಲಿ ಯೂಸ್ ಮಾಡ್ತೀವಿ. ನಿಮ್ಗೆಲ್ಲ ಐಡಿಯಾ ಇದೆ ಸರ್ ಎಲ್ಲ. ನೋಡಿ ರೈತ ಮಿತ್ರರು, ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈತರು, ಯಾರು ಎಲ್ಬೋರ್ಡ್ಗಳಲ್ಲ, ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ಆಲ್ರೆಡಿ ಎಲ್ಲ ದ್ರಾಕ್ಷಿ ಮತ್ತೆ ನಿಂಬೆ ಎಲ್ಲ ಬೆಳೆದಿರ್ತಾರೆ, ದಾಳಿಂಬೆ ಇವೆಲ್ಲ ಬೆಳೆದಿರ್ತಕ್ಕಂಥವ್ರು. ಸೊ ಅದರಿಂದ ಇವರು ಯಾವುದೇ ಕಾರಣಕ್ಕೂ ಯಾಮಾರ ಅಂತ ವ್ಯಕ್ತಿಗಳಲ್ಲ. ಚೆನ್ನಾಗಿರೋದಕ್ಕೆ ಅವ್ರು ಲೋಡ್ ಮಾಡಿಸ್ತಿದ್ದಾರೆ, ಚೆನ್ನಾಗಿಲ್ಲ ಅಂದ್ರೆ ಅವರೇ ಹೋಗ್ತಿದ್ರು ವಾಪಸ್ಸು. ಅವ್ರ ಕಮಿಟ್ಮೆಂಟ್ ನಾವು ಕೊಟ್ಟಿರೋ ರೀತಿ ಗಿಡ ಕೊಟ್ಟಿದ್ದೀವಿ, ನೋಡೋಣ ಯಾವ ರೀತಿ ಬೆಳೆಯುತ್ತೆ ಅಂತ. ನನಗೂ ಉತ್ತರ ಕರ್ನಾಟಕ ಕಡೆ ಬಿಜಾಪುರ, ಗುಲ್ಬರ್ಗ, ಆಮೇಲೆ ಈ ಬೆಳಗಾಂ ಸೈಡೆಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಐಡಿಯಾ ಇದೆ. ಸೊ ಈ ರೈತರೇ ನಮಗೆ ಒಂಥರ ಬೆನ್ನೆಲ್ ಬಿದ್ದಂಗೆ. ಇವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಇವ್ರನ್ನೆಲ್ಲ ಚೆನ್ನಾಗಿ ಇವ್ರ ಕೈಲಿ ಬೆಳೆಸಿ, ನಾವು ಇವ್ರನ್ನೂ ಚೆನ್ನಾಗಿ ಬೆಳೆಸಿ ನಾವು ಬೆಳಿಬೇಕು ಆ ಕಡೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿದೀವಿ. ಸರ್ ನಾನು ಗ್ರೇಪ್ಸ್ ಕನ್ಸಲ್ಟೆಂಟ್ ಮಾಡ್ತೀನಿ. ಹೌದೌದು. ಇವಾಗ ನಮ್ಮ ರೈತರು ನನಗೆ ಬೇಡಿಕೆ ಬಹಳಷ್ಟು ಇಟ್ಟಾರ. ನಾನು ಒಂದು 20 ಜನರಿಗೆ ಹೇಳಿದ್ದೆ, ಇಂಥದ್ದು ಪ್ಲಾಂಟೇಶನ್ ಮಾಡ್ಬೇಕಂತ ಮಾಡೀನಿಪ್ಪ, ನೀವು ಯಾರು ಮಾಡ್ತಿದ್ರ ಅಪೇಕ್ಷೆ ಇದ್ರೆ ಹೇಳ್ರಿ ಅಂತ. ಎಲ್ಲರೂ ಓಕೆ ಅಂದಿದಾರ. ಇನ್ನ ಮುಂದಿನ ದಿವಸ ಅವ್ರಿಗೇನು ಹಗಿ ಆರ್ಡರ್ ಕೊಡಿಸ್ತೀನಿ. ಆಮೇಲೆ ನಮ್ಮ ಏರಿಯಾದಾಗ ಬಹಳಷ್ಟು ಹಗಿ ಇದನ್ನ ತಗೊಂಡ್ ಹೋಗ್ಲಾಕ ನಾ ಪ್ರಯತ್ನ ಮಾಡತ್ತೀನಿ. ಒಂದು ಯಾವುದೇ ರೈತರ 10,000 ಇದ್ರಂದ್ರ ಆರಾಧ್ಯ ನರ್ಸರಿಯಿಂದ ಹಗಿ ಒಯ್ರಿ, ನಿಮಗೆ ಯಾವ್ದು ತೊಂದರೆ ಇಲ್ಲ, 100% ಖಾತ್ರಿ ಅದ ಹಗಿ ಅಂತ ಹೇಳಿ ನಾ ಹೇಳಕ್ ಇಷ್ಟ. ಹೌದು, ಆಸ್ ಎ ಕನ್ಸಲ್ಟೆಂಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಗಿಡ ಪರವಾಗಿಲ್ಲ ಅಂತ ನೀವು ಹೇಳ್ತಿದ್ದೀರಾ? 100% ಸರ್, 100%. ಓಕೆ ಸರ್.